ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಧಿನಿಯಮ 1955 ಅಂದರೆ ಅಲ್ಲಿ ಒಳ್ಳೆ ಸಂರಕ್ಷಣೆ, ಪ್ರಾಣಿ ಸಂರಕ್ಷಣೆ, ಈಗ ಪ್ರತಿಯೊಬ್ಬ ವ್ಯಕ್ತಿಯ ಸಂರಕ್ಷಣೆಯನ್ನು ಕೂಡ ಅವರು ಕಾನೂನಿರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರತಿಬಂಧಕ ಅಧಿನಿಯಮ 1989 ಹಾಗೂ 1955 ಅಂತಿದೆ. ಈ ಎಲ್ಲ ಕಾನೂನುಗಳು ಕೂಡ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆಗೋಸ್ಕರ ಸಂವಿಧಾನದಲ್ಲಿ ಮಾಡಬಹುದು. ಈಗ ಫೋಕ್ಸ್ ಆಕ್ಟ್ ಅಂತ ನೀವು ಓದ್ತೀರಾ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕೂಡ. ಸೊ ಫೋಕ್ಸ್ ಆಕ್ಟ್ ಅಂತ ಹೊಸ ಒಂದು ಕಾನೂನು ಬಂದಿದೆ. ಅದರಲ್ಲಿ ಕೂಡ ಹೆಣ್ಮಕ್ಳಿಗೆ ಸಾಕಷ್ಟು ರಕ್ಷಣೆಯನ್ನು ಒದಗಿಸಿದೆ. ಸೊ ಹಾಗಾಗಿ ಈ ಎಲ್ಲ ನಿಯಮಗಳು ಗೊತ್ತಿದ್ರೆ ನಮ್ಮ ಸಮಾಜದಲ್ಲಿ ಈಗ ಏನು ನಡೀತಾ ಇದೆಯಲ್ಲ, ಈ ಕೊಲೆ, ಸುಲಿಗೆಗಳು ಮತ್ತು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಇದು ನಿಂತ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳು ಮಹಿಳೆಯರಿಗಾಗಲಿ, ಕೂಲಿ ಕಾರ್ಮಿಕರಿಗಾಗಲಿ, ಇನ್ನೂ ಹಲವಾರು ನಮ್ಮ ಬಡ ಮಹಿಳೆಯರಿಗೆ ಇಲ್ಲ ಜನಸಾಮಾನ್ಯರಿಗೆ ದೊರಕಿಸುವಂಥ ಯೋಜನೆಗಳು, ಅವ್ರಿಗೆ ಅರಿವು ಮೂಡಿಸುವಂಥ ಯೋಜನೆಗಳು. ಅಂದರೆ ಇದೊಂದು ಕಾರ್ಯಕ್ರಮ ಆಗಿದೆ ಛಾಯಾಚಿತ್ರ ಅಂತಂದರೆ ನಮ್ಗೆ ಏನೇನು ಯೋಜನೆಗಳು ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸೋಗೋಸ್ಕರ ಈ ಛಾಯಾಚಿತ್ರ ಪ್ರದರ್ಶನ ನಡೀತಾ ಇದೆ. ಇದು ಒಳ್ಳೆ ಉತ್ತಮವಾದ ಪ್ರದರ್ಶನ ಅಂತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ ವಂದನೆಗಳು.